ಸೊ ಅಸ್ಟ್ರಾಲಜಿ ಇಸ್ ರಿಲೇಟೆಡ್ ಟು ಸೈನ್ಸ್, ನಥಿಂಗ್ ಟು ಡೂ ವಿತ್ ಎನಿ ಏನಂತ ಹೇಳ್ತಾರೆ ಮೂಢನಂಬಿಕೆಗಳಾಗಿರಬಹುದು. ಇಂಟರ್ಪ್ರಿಟೇಷನ್ ಪಾರ್ಟ್ ಇದೆಯಲ್ಲ ಅದು ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ನಾನು ನಿಮಗೆಲ್ಲ ಒಂದು ಕ್ಲೂ ಕೊಡೋದಾದ್ರೆ ಪ್ರೇಕ್ಷಕರೇ, ಶನಿ ಪ್ರಭಾವ ಇದೆ ನಿಮಗೆ ಅಂತ ಅನ್ಸಿದ್ರೆ ಉಪ್ಪು ಜಾಸ್ತಿ ತಿನ್ಬೇಡಿ. ಓಕೆ, ಉಪ್ಪು ಜಾಸ್ತಿ ತಿನ್ಬೇಡಿ. ಯಾಕೆ ಅಂದ್ರೆ ಹೇಳ್ತಾರೆ, ದಿ ಸಾಲ್ಟ್ ಯು ಕನ್ಸ್ಯೂಮ್, ನೀನು ತಿನ್ನೋ ಉಪ್ಪು ಈಸ್ ದಿ ರೆಸ್ಪಾನ್ಸಿಬಲ್ ಪ್ರಾಡಕ್ಟ್ ಫಾರ್ ಯುವರ್ ಥಾಟ್ ಪ್ರೊಡಕ್ಷನ್. ನೀನು ಜಾಸ್ತಿ ಉಪ್ಪು ತಿಂದಷ್ಟು ನಿನಗೆ ಟೆನ್ಷನ್ ಆಗುತ್ತೆ. ಅಂದ್ರೆ ಅಯೋಡಿನ್ ಸೋಡಿಯಂ ಅನ್ನೋ ಕಂಟೆಂಟ್ ಬ್ರೈನ್ ಒಳಗಡೆ ಹೋಗಿ ಕೆಲಸ ಮಾಡುವಂತದ್ದರಲ್ಲಿ ಏರುಪೇರು ಆಗಿ, ಸೊ ಸೈಂಟಿಫಿಕಲಿ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಅದನ್ನ ಸಿಂಪಲ್ ಆಡ್ ಭಾಷೆಯಲ್ಲಿ ಹೇಳೋದಾದ್ರೆ, ಜಾಸ್ತಿ ಉಪ್ಪು ತಿಂದ್ರೆ ಜಾಸ್ತಿ ಯೋಚನೆಗಳು ಉತ್ಪತ್ತಿ ಆಗುತ್ತೆ ನಿನ್ ಮನಸ್ಸಿನಲ್ಲಿ, ಥಾಟ್ ಪ್ರೊಡಕ್ಷನ್. ಅಂದ್ರೆ ವಿ ವಿಲ್ ಬಿ ಮೋರ್ ಆಕ್ಟಿವ್ ಅಂತಾನ ಅದಕ್ಕೆ? ಅಂದ್ರೆ ಬ್ರೈನ್ ಅಂದ್ರೆ ಆ ಸೆಲ್ಸ್ ನಮ್ಗೆ ಅಷ್ಟು ಆಕ್ಟಿವ್ ಆಗಿ. ಅದು ಮೆಡಿಕಲ್ ಸೈನ್ಸ್ ಮಾತಾಡೋದು ಬೇಡ. ಓಕೆ, ತಿನ್ ನೋಡಿ, ನೀವು ಉಪ್ಪು ಜಾಸ್ತಿ ತಿನ್ ನೋಡಿ, ಜಾಸ್ತಿ ಯೋಚನೆಗಳು ಬರ್ತಾ ಇರುತ್ತೆ, ಕರೆಕ್ಟ್, ತಲೆ ಭಾರ ಆದಂಗ ಆಗುತ್ತೆ. ಅದಕ್ಕೆ ಉಪ್ಪು ಜಾಸ್ತಿ ತಿನ್ಬೇಡಿ. ಸಾಧಾರಣವಾಗಿ ಅವಾಗ ಏನಾದ್ರು ಅಂತ ಮನುಷ್ಯಂಗೆ ಉಪ್ಪು ತಿನ್ಬೇಕು ಅಂತ ಅನ್ಸತ್ತಾ? ಉಪ್ಪು ಜಾಸ್ತಿ ತಿನ್ನೋ ಕೇಸ್ ಏನಿಲ್ಲ. ಶನಿ ಪ್ರಭಾವ ಇದೆ ಅಂತಂದ್ರೆ ಉಪ್ಪು ಜಾಸ್ತಿ ತಿಂತಿರ್ತಾರೆ. ಅದಕ್ಕೆ ನಾನು ಇವಾಗ ಕೇಳಿದ್ದು, ಇವಾಗ ಶುಗರ್ ಇರೋರಿಗೆ ಸ್ವೀಟ್ ತಿನ್ಬೇಕು ಅಂತ ಹೆಂಗ ಅನ್ಸತ್ತಲ್ಲ ಹಂಗೆ ಶನಿ ಪ್ರಭಾವ ಅದನ್ನೇ ತಿನ್ಬೇಡಿ ಅಂತಲ್ಲ, ನಾರ್ಮಲ್ ಆಗಿ ತಿನ್ನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಯಾವತ್ತು ಒಳ್ಳೇದು. ಸಾಲ್ಟ್ ಕನ್ಸಂಪ್ಷನ್ ಯು ಮೇಕ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಥಾಟ್ ಪ್ರೊಡಕ್ಷನ್. ನೀವು ಯೋಚನೆಗಳು ಹೆಂಗ್ ಬಂತು, ನಿಮ್ಮನ್ನು ಆಡಿಸೋದು ನಿಮ್ಮ ಯೋಚನೆಗಳು. ಹೌದು, ಆವಾಗ ನಿಮ್ ಡೆಸ್ಟಿನಿ ನಿಮ್ಗೆ ಕರೆಕ್ಟ್. ಅರ್ಥ ಆಯ್ತಾ? ಇವಾಗ ಅದೇ ತರ ಇವಾಗ ನೀವು ಶನಿಗ್ರಹದ ಬಗ್ಗೆ ಹೇಳಿದ್ರಿ. ಈ ತರ ಇವಾಗ 7.7 ಇರ್ಬೋದು, ಯಾವ್ದೇ ಪಂಚಮ ಶನಿ ಆಗಿರ್ಬೋದು, ಅಷ್ಟಮ ಶನಿ ಹೆದರೋದು ಬೇಡ. ಯಾಕೆ ಅಂದ್ರೆ 840 ಕೋಟಿ ಜನಾಂಗದಲ್ಲಿ ನೀವು ಒಬ್ಬರೇ ಇಲ್ಲ ಶನಿ ಆ ಪ್ರಭಾವದಲ್ಲಿ ಇರೋರು. 700 ಚಿಲ್ಲರೆ ಕೋಟಿ ಜನಗಳು ಶನಿ ಪ್ರಭಾವದಲ್ಲಿ ಇರ್ತಾರೆ ಸದಾ ಕಾಲ. ಒಬ್ಬರಿಗೆ ಬಿಡುಗಡೆ ಆಗ್ತಿರುತ್ತೆ, ಒಬ್ಬರಿಗೆ ಶುರು ಆಗ್ತಾ ಇರುತ್ತೆ. 7.7 ನೋಡಿ, 3 ರಾಶಿಗೆ 7.7 ಇರುತ್ತಾ? ಹೌದು. ಅಂದ್ರೆ ನೀವು ಹೇಳ್ತಿರೋದು ಒಟ್ಟು 3ಕ್ಕಂತೂ ಇದ್ದೇ ಇರುತ್ತೆ. ಸೊ ಇಟ್ ಇಸ್ ನೆವರ್ ಎಂಡಿಂಗ್ ಸ್ಟೋರಿ. 25% somebody should be there. ಅಲ್ಲಿ ಆ ಒಂದು ಪೀರಿಯಡ್ ಅಲ್ಲಿ ಯಾರೋ ಒಬ್ರು ಅಲ್ಲಿ ಇರ್ಲೇಬೇಕು. ಸೊ ಅದು ನಡೀತಾನೆ ಇರುತ್ತೆ. ಅದು ಹೆದರ್ಕೊಳ್ಬೇಕಾಗಿದ್ದಂಥದ್ದು ಇಲ್ಲ. ನೀವ್ ಹೇಳ್ದಂಗೆ ಸ್ಲೋ ಆಗಿ ಒಳ್ಳೆ ಒಂದು ಸಿಸ್ಟಮ್ ಇಟ್ಕೊಂಡು ಯಾವ್ದು ಅತಿರೇಕಕ್ಕೆ ಹೋಗದೆ. ಆ ಕಾರಣಕ್ಕೆ ನಮ್ಮ ಋಷಿ ಮುನಿಗಳು ಯೋಗ ಅಂತ ಮಾಡಿದ್ದು. ಯೋಗದಲ್ಲಿ ಈ ಸೆಲ್ಫ್ ಮ್ಯಾನೇಜ್ಮೆಂಟ್ ಬರುತ್ತೆ. ಆಮೇಲೆ ನಾವು ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರ್ತೀವಿ. ಥಾಟ್ ಪ್ರೊಡಕ್ಷನ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅವಾಗ ಶನಿ ಮಹಾತ್ಮಂಗೆ ಅದು ಪ್ರೀತಿ ಆಗತ್ತೆ, ಅದಕ್ಕೆ ಅವ್ರು ಏನು ಕೆಟ್ಟದ್ ಮಾಡಲ್ಲ ಅಂತ. ಟ್ರೈನಿಂಗ್ ಚೆನ್ನಾಗಿರುತ್ತೆ. ಟಂಗ್ ಇಸ್ ದಿ ಗೇಟ್ವೇ. ಟೆನ್ಷನ್ ಆದ್ರೆ ಬುಕ್ಕು. ಇವಾಗ ಅದೇ ನಿಮ್ಮ ಸೈಂಟಿಫಿಕಲಿ ಅಸ್ಟ್ರಾಲಜರ್ಸೇ ನಿಮ್ಮಂಥವ್ರು ಇವಾಗ ತಿಳ್ಕೊಂಡಿರೋರು, ಹಸ್ತ ಸಾಮುದ್ರಿಕ ಆಗಿರಬಹುದು ಅಥವಾ ನ್ಯೂಮರಾಲಜಿ ಆಗಿರಬಹುದು, ನೆನಪ ಇದು ವೇದಿಕ್ ಅಸ್ಟ್ರಾಲಜಿ ಆಗಿರಬಹುದು, ವಾಟ್ ಯು ವಿಲ್ ಸೇ ಇಟ್ ವಿಲ್ ಹ್ಯಾಪನ್ ಈ ಮ್ಯಾನಿಫೆಸ್ಟೇಷನ್ಸ್ ಅಂತಾರಲ್ಲ ಗುರುಜಿ. ಸೊ ಅದು ಎಷ್ಟರ ಮಟ್ಟಕ್ಕೆ ಹಂಗಂದ್ರೆ ವರ್ಕ್ ಆಗತ್ತೆ? ಇವಾಗ ನಾನು ಹೇಳಿದೆ, ಇವಾಗ ನೋಡಿ ಶನಿ ಅಂತಂದ್ರೆ ಸ್ವಲ್ಪ ಹೆದರ್ಕೊಳ್ತಾರೆ. ಆಮೇಲೆ ಮೈನಲ್ಲಿರೋರ್ಗೆ ಏನಾದ್ರೂ ಒಂದು ಬೈಗಳ ಹೇಳ್ಬೇಕಂತಂದ್ರು, ಏನಿದು ಶನಿ ಹೆಗ್ಲೇರ್ದಂಗ ಆಡ್ತೀಯಾ ಏನಿದು ಅಂತೆಲ್ಲ ಮಾತಾಡ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು ಅನ್ನೋದು ನೀವು ಸ್ವಲ್ಪ ನಮ್ಗೆ ತಿಳಿಸ್ಕೊಟ್ರೆ. ಇಲ್ಲಿ ನಾನು ಹೇಳೋದು ಇಷ್ಟೇ, ಶನಿನ ವಿಲನ್ ಮಾಡಬೇಡಿ. ಯಾಕೆ ಅಂತಂದ್ರೆ ಶನಿ ನಿಮ್ಮ ಕಷ್ಟಕ್ಕೆ ಕೊಡೋಷ್ಟು ಪ್ರತಿಫಲ ಇನ್ಯಾರು ಕೊಡಲ್ಲ. ಅದೇ ಜ್ಯೋತಿಷ್ಯದಲ್ಲಿ ಹೇಳುತ್ತೆ. ಅಂದ್ರೆ ಕರ್ಮಕ್ಕೆ ತಕ್ಕಂತೆ ಪ್ರತಿಫಲ ಕೊಡ್ತಾನೆ. ಅದೇ ಜ್ಯೋತಿಷ್ಯದಲ್ಲಿ ಹೇಳುತ್ತೆ, ಯು ಕೆನಾಟ್ ಕರಪ್ಟ್ ಸ್ಯಾಟ್ರನ್ ಅಂತ. ಯಾಕಂದ್ರೆ ಅವ್ನು ಅಲ್ಲಾಡ್ಸಂಗೆ ಬಿಡಲ್ಲ. ಯು ಕೆನಾಟ್ ಕರಪ್ಟ್ ಸ್ಯಾಟ್ರನ್. ಸ್ಯಾಟ್ರನ್ ಲಂಚ ಕೊಡೋಕ್ ಆಗಲ್ಲ. ಓಕೆ, ಇವಾಗ ನ್ಯೂಮರಾಲಜಿ ಅಂತ ಬಂದ್ರೆ ನೇಮ್ ಚೇಂಜ್, ಆಮೇಲೆ ಮೊಬೈಲ್ ನಂಬರ್ಸ್, ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಅದೇ ಅಂದ್ರೆ ಡೆಸ್ಟಿನಿನೇ ನಮ್ದು ಚೇಂಜ್ ಆಗತ್ತಾ ಅದರಿಂದ, ಅಥವಾ ಅದಕ್ಕೆ ನಮಗೆ ಲಕ್ ಬೇಕು? ಇವಾಗ ಉದಾಹರಣೆಗೆ ನೀವ್ ಹೇಳಿದ್ರಿ, ಒಂದ್ ಮಗುಗೆ ಹೆಸರಿಡಬೇಕು. ಓಕೆ, ಒಂದ್ ಮಗು ಹೆಸರಿಡಬೇಕು.
ಮಗುಗೆ ಒಳ್ಳೇದಾ ಅಥವಾ ಹೆಸರು ಕರೆಯೋರ್ಗೆ ಒಳ್ಳೇದಾ? ನೀವೇ ನಮ್ಗೆ ಇದನ್ನ ತಿಳಿಸ್ಕೊಡ್ಬೇಕು ಹಾಗಾದ್ರೆ ಇದೇನು ಅಂತ. ಯಾಕೆ ಒಂದು ಶಾಸ್ತ್ರ ಪ್ರಕಾರ ಹೆಸರಿಡಬೇಕು ಅಂತಂದ್ರೆ ಆ ಜನ್ಮ ನಕ್ಷತ್ರ, ಜನ್ಮ ಲಗ್ನ, ಜನ್ಮ ರಾಶಿ, ಜನ್ಮ ದಶೆ ಇದೆಲ್ಲ ನೋಡ್ಕೊಂಡು ಒಂದು ಶಾಸ್ತ್ರದ ಪ್ರಕಾರ ಇಟ್ರೆ ಮಗು ತನ್ನ ಹೆಸರು ತಾನು ಹೇಳ್ಕೊಳಲ್ಲ. ಮಗು ಸುತ್ತಲೂ ಇರೋರು ಮಗು ಹೆಸರು ಹೇಳ್ತಾರೆ. ಆ ಹೆಸರಿನ ತರಂಗಗಳು ಕರೀತಾರಲ್ಲ, ಶಬ್ದ ತರಂಗಗಳು, ವೈಬ್ರೇಷನ್ಸು, ಅದು ಮಗು ಕಿವಿ ಮೇಲೆ ಬೀಳುತ್ತೆ. ಓಕೆ. ಆ ಮಗು ಕಿವಿ ಮೇಲೆ ಮನಸ್ಸಿಗೆ ನಾಟಿದಾಗ ಹಿಂಪಾದ ತರಂಗಗಳು ಜ್ಯೋತಿಷ್ಯದ ಪ್ರಕಾರ ಸೌಂಡ್ ವೇವ್ಸ್, ಸೌಂಡ್ ಎನರ್ಜಿ, ಪ್ಲೆಸೆಂಟ್ ಸೌಂಡ್ ಎನರ್ಜಿ ಆ ಮಗುಗೆ ಬೀಳಲಿ ಅಂತ ಶಾಸ್ತ್ರದ ಪ್ರಕಾರ ಹೆಸರಿಡೋದು. ಬಟ್ ಇವಾಗ ಅದು ನೇಮ್ ಚೇಂಜ್ ಆದ್ರೆ ನಿನ್ ಲಕ್ಕೆ ಚೇಂಜ್ ಆಗುತ್ತೆ, ನಿನ್ ಡೆಸ್ಟಿನಿ ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತೆ. ನ್ಯೂಮರಾಲಜಿ ಪ್ರಕಾರ ಒಂದು ಅಕ್ಷರ ಆಡ್ ಮಾಡ್ತೀರಾ ಇಲ್ಲ ಮೈನಸ್ ಮಾಡ್ತೀರಾ, ಅದು ಎಷ್ಟರ ಮಟ್ಟಿಗೆ ಸರಿ ಆದ್ರೆ ಉಚ್ಚಾರಣೆ ಮಾತ್ರ ಅದೇ ಮಾಡ್ತೀರಲ್ವಾ? ಹೌದು ಹೌದು. ಅದಕ್ಕೆ ಅದು ಎಷ್ಟು ಸಿಗ್ನಿಫಿಕೆಂಟ್ ಅಂದ್ರೆ ಇವಾಗ ಬಹಳ ಜನ ಇವಾಗ ನಾವು ನೋಡ್ತಾ ಇರ್ತೀವಿ. ಖಂಡಿತ ಮಾಡ್ತಾರೆ, ಮಾಡ್ಕೋತಾರೆ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ನಾನು ಕೇಳೋ ಪ್ರಶ್ನೆ ಇಷ್ಟೇ. ವಿಜಯ್ ಅಂತ ಉದಾಹರಣೆಗೆ ತಗೊಳ್ಳೋಣ. VIJAY ವಿಜಯ್. ಹೌದು. ಓಕೆ. ನ್ಯೂಮರಾಲಜಿ ಪ್ರಕಾರ VIJAEY ಅಂತ ಇಟ್ಕೊಂಡ್ರು ಅಥವಾ EAY ಅಂತ ಇಟ್ಕೊಂಡ್ರು. ನ್ಯೂಮರಾಲಜಿ ನಂಬರ್ ಪ್ರಕಾರ ಚೇಂಜ್ ಆಯ್ತು. ನೀವು ಸೈನ್ ಮಾಡೋದು ಚೇಂಜ್ ಮಾಡ್ತೀರಾ? ಅದನ್ನು ಕೂಡ ಮ್ಯಾಟರ್ ಆಗತ್ತಾ ಗುರೂಜಿ? ಸೈನ್ ಮಾಡೋದು, ಸಿಗ್ನೇಚರ್? ನೀವು ನಿಮ್ಮನ್ನ ಕರೆಯೋರು ನೀವು ಚೇಂಜ್ ಮಾಡ್ಕೊಂಡ್ರಿ, ಆದ್ರೆ ಬೇರೆಯವ್ರು ಗೊತ್ತಿಲ್ಲ ನೀವು ಚೇಂಜ್ ಮಾಡ್ಕೊಂಡಿದ್ದು ಅಂತ. ನಿಮ್ ಸ್ನೇಹಿತರಿಗೆ, ನಿಮ್ ಕುಟುಂಬಕ್ಕೆ ಎಲ್ಲರೂ ನಿಮ್ಮನ್ನ ಹಳೆ ಪದ್ಧತಿ ಪ್ರಕಾರನೇ ವಿಜಯ್ ವಿಜಯ್ ಅಂತ ಕರೀತಾರೆ. ಅದೇ ವಿಜಯ್ ತರಂಗಗಳೇ ನಿಮ್ ಕಿವಿ ಮೇಲೆ ಬೀಳುತ್ತೆ. ಇದು ನನಗೆ ಗೊತ್ತಾಗದಿರೋ ವಿಷಯ. ನಿಮ್ಗೆ ಇದ್ರದಿನ್ನ ಡೌಟ್ ಇದೆ? ಅಲ್ಲ, ಐ ಡೋಂಟ್ ನೋ ಮೆನಿ ಥಿಂಗ್ಸ್. ಇಷ್ಟು ತಿಳ್ಕೊಂಡಿರೋದೇ ದೊಡ್ಡ ವಿಷಯ. ನಮ್ಗೆ ಎಂತ ಭಾಗ್ಯ ನಿಮ್ಮನ್ನ ಸಂದರ್ಶನ ಮಾಡ್ತಾ ಇರೋದು. ಬೇಕಾದ್ರೆ ಒಂದು ನಂಬರ್ ತೋರಿಸ್ತೀನಿ. ವಿಜಯ್, VIJAY. ಹೌದು, ವಿಜಯ್. ಆಡ್ ಮಾಡಿದ್ರೆ ಇಲ್ಲ II ಇನ್ನೊಂದು I ಆಡ್ ಮಾಡಿದ್ರೆ ಕರೆಯೋದು ಮಾತ್ರ ಅದೇ ವಿಜಯ್ ತಾನೆ. VJ ಅಂತ ಕರೆಯಲ್ವಲ್ಲ? ಕರೆಯಲ್ಲ. ಕರೆಕ್ಟ್. ಅದೇ ಮುಖ್ಯ. ಹೆಸರಿನ ತರಂಗಗಳು ಕಿವಿ ಮೇಲೆ ಏನ್ ಬೀಳುತ್ತೆ ಕೇಳುಗನಿಗೆ, ಅದು ಮುಖ್ಯ. ಹಾಗಾದ್ರೆ ಇದು ನೇಮ್ ಚೇಂಜು ಅದು ಇದ್ರ ಬಗ್ಗೆ ಜಾಸ್ತಿ ಹೋಗ್ಬಾರ್ದು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ದಿರೋ ವಿಷಯ ಅದು. ಇವಾಗ ಫೋನ್ ನಂಬರ್ಸ್ ಮತ್ತೆ ನಂಬರ್ ಅಂದ್ರೆ ಇವಾಗ ಕಾರಿಂದು ನಂಬರ್ಗಳು ಆರಿಸ್ಕೊಳ್ಳೋದು, ಈ ನಂಬರ್ ಬಂದ್ರೆ ಹಿಂಗಾಗತ್ತೆ ಹಂಗಾಗತ್ತೆ, ಅದೆಲ್ಲ ಅದ್ರ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ನೀವ್ ಹೇಳ್ಬೇಕಾಗಿರ್. ಹೌದು, ಮೊಬೈಲ್ ನಂಬರ್ಸ್ ಆಗಿರ್ಬೋದು, ಆಮೇಲೆ ಕಾರ್ ನಂಬರ್ಸ್, ಮನೆ ನಂಬರ್ಸ್ ಇವಾಗ ಹೇಳಿದ್ರಲ್ಲ ಇಲ್ಲಿ. ಆದ್ರೆ ಮನೆ ನಂಬರ್ ಚಾಯ್ಸ್ ಇಲ್ಲ. ಪ್ರಾಪರ್ಟಿ ಅಲ್ಲೇ ಫಿಕ್ಸ್ ಆಗಿರುತ್ತೆ, ಒಂದು ಫಿಕ್ಸೆಡ್ ನಂಬರ್ ಇರುತ್ತೆ. ಹೌದು, ಗೌರ್ಮೆಂಟ್ ಅವ್ರು ಏನ್ ಕೊಡ್ತಾರೋ, ಗೌರ್ಮೆಂಟ್ BBMP BD ಅವ್ರು ಏನ್ ಕೊಡ್ತಾರೋ BD ಅವರು GB ಅವರು ಏನ್ ಕೊಡ್ತಾರೋ ಅದಷ್ಟೇ. ಅದು ಫಿಕ್ಸೆಡ್. ಅದು ಏನು ತೊಂದ್ರೆ, ಅದರಲ್ಲಿ ಏನು ಚಾಯ್ಸ್ ಇಲ್ಲ ನಮಗೆ. ವೆಹಿಕಲ್ ತಗೊಳ್ತೀವಲ್ಲ, ಹೌದು, ವೆಹಿಕಲ್ ತಗೊಳ್ತೀವಲ್ಲ, 9 ಬಂತು ಅಂದ್ರೆ 99, 999 ಅದೆಲ್ಲ ಬಂತು ಅಂದ್ರೆ ಕಾರು ಐಡಲ್ ಆಗಿರಲ್ಲ, ವೆಹಿಕಲ್ ಐಡಲ್ ಆಗಿರಲ್ಲ, ಅಂದ್ರೆ ಓಡಿಸ್ತಾನೆ ಇರುತ್ತೆ ನಿರಂತರವಾಗಿ, ಪ್ರಾಡಕ್ಟಿವ್ ಆಗಿ ಓಡ್ತಾ ಇರುತ್ತೆ. ಓಕೆ, ಪ್ರಾಡಕ್ಟಿವ್ ಆಗಿರುತ್ತೆ ವೆಹಿಕಲ್. ಅದ್ರ ಅರ್ಥ ಏನು? ವೆಹಿಕಲ್ ಪ್ರಾಡಕ್ಟಿವ್ ಆಗಿದ್ರೆ ವೆಹಿಕಲ್ ಓನರು ಪ್ರಾಡಕ್ಟಿವ್ ಆಗಿ ಇರ್ತಾರೆ. ಕರೆಕ್ಟ್. ಅದು ಇಂಟರ್ಲಿಂಕ್ಡ್. ಸೊ ಈ ಮೊಬೈಲ್ ನಂಬರ್ಗೆ ಅಂತ ಬಂದ್ರೆ, ಮೊಬೈಲ್ ನಂಬರು, ಮೊಬೈಲ್ ಇನ್ನೊಬ್ಬರು ಅವ್ರ ಮೊಬೈಲ್ ಅಲ್ಲಿ ನಿಮ್ ನಂಬರ್ ಒತ್ಸ್ತಾರಲ್ಲ, ಆ ವೈಬ್ರೇಷನ್ ನಿಮಗ್ ಬರುತ್ತಲ್ಲ. ಹೌದು. ಆದ್ರೆ ಫೋನ್ ರಿಂಗ್ ಆಗೋದು ಒಂದೇ ಟೋನ್ ತಾನೆ. ಹೌದು. ಇಷ್ಟೆಲ್ಲ ಕೇಳ್ತೀನಿ, ನಾನೇ ನಿಮ್ಮನ್ನ ಕೇಳ್ತಿದ್ದೀನಿ ಅನ್ಕೋಬೇಡಿ. ಅಲ್ಲ, ಒತ್ತೋರ್ಗೆ ಸಂಖ್ಯೆ ಅದು. ಯು ಆರ್ ದಿ ಓನರ್ ಆಫ್ ದಟ್ ಮೊಬೈಲ್ ನಂಬರ್. ಕರೆಕ್ಟ್. ಸೊ ಅದು ಏನಾದ್ರೂ ಅಪ್ಲಿಕಬಲ್ ಆಗುತ್ತೆ ಅಂತ ಪ್ರತೀತಿ ಇದೆ, ಜನಗಳ ನಂಬಿಕೆ ಇದೆ. ಇರ್ಲಿ, ಅದನ್ನ ಹಂಗೆ ಬಿಟ್ಬಿಡಿ, ಮುಟ್ಟೋದು ಬೇಡ. ಯಾಕಂದ್ರೆ ಇವಾಗ ಬಹಳ ಕ್ರೇಜ್ ಆಗ್ಬಿಟ್ಟಿದೆ. ಕ್ರೇಜ್ ಅಲ್ಲ,
ನಂಬರ್ ಚೇಂಜಿಂಗು, ನೇಮ್ ಚೇಂಜಿಂಗು. ಇವಾಗ ನಿಮ್ ಡೇಟ್ ಆಫ್ ಬರ್ತ್ ನ ಚೇಂಜ್ ಮಾಡಕ್ ಆಗುತ್ತಾ? ಯಾವ ನಂಬರ್ ಯಾವ ನೇಮ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು ನೀವು. ಹಂಗಾರೆ ಅದು ನಮ್ಮ ಡೆಸ್ಟಿನಿ ನಂಬರ್ ಗುರುಜಿ? ನಾನು ಹೇಳ್ತೀನಿ ಕೇಳಿ, ನಿಮ್ ಹೆಸರು ಚೇಂಜ್ ಮಾಡ್ಕೋಬಹುದು. ಹ್ಮ್ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬಹುದು, ಆದ್ರೆ ನೀವು ಜನ್ಮ ದಿನದ ತಾರೀಖನ್ನ ಚೇಂಜ್ ಮಾಡಕ್ ಆಗುತ್ತಾ? ಸೊ ಹಂಗಾರೆ ನಮ್ಮ ಬರ್ತ್ ಡೇಟೇ ನಮ್ದು ಡೆಸ್ಟಿನಿ ನಂಬರ್ ಅಂತನಾ? ಅದರಲ್ಲಿ ಎಲ್ಲ ಅಡಗಿದೆ. ಓ, ಅದರಲ್ಲೇ ನಿಮ್ಮ ಜನ್ಮ ತಾರೀಖ್ ಇದೆಯಲ್ಲ, ಅದರಲ್ಲಿ ಎಲ್ಲ ಅಡಗಿದೆ. ಸೊ ನಾವು ಡೆಸ್ಟಿನಿ ನಂಬರ್ನ ನೋಡ್ಬೇಕಾ ಹಾಗಾದ್ರೆ? ನಿಮ್ಮ ಏರು ಪೇರು, ನಿಮ್ಮ ಜೀವನದ ಕಷ್ಟ ಸುಖ, ಏಳು ಬೀಳು, ಏರು ಪೇರು, ಸಾಧನೆ ಸಾಧಕಗಳು ಬಾಧಕಗಳು, ಚಿಂತನೆಗಳು, ಸಕ್ಸಸ್ಸು ಫೇಲ್ಯೂರ್ ಎಲ್ಲ ಡೇಟಲ್ಲಿ ಅಡಗಿರುತ್ತೆ. ಅದನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ವೇದಿಕ್ ನ್ಯೂಮರಾಲಜಿಲಿ ತಿಳಿಸ್ತಾರೆ.